ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಇನ್ನೊಂದು ನಿಮ್ಮ ಜೊತೆಗೆ ಒಂದು ಸ್ಪೆಷಲ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ದಿಢೀರಾಗಿ ತುಂಬ ಮನೆಯಲ್ಲಿ ಸಿಂಪಲ್ಲಾಗಿ ಮನೆಯಲ್ಲಿ ಮಾಡ್ಕೋಬೋದು ಅಂತ ಒಂದು ನೆಲ್ಲಿಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾವು ನೆಲ್ಲಿಕಾಯಿ ಯಾಕೆ ತಿನ್ನಬೇಕು ಫಸ್ಟ್ ಆಫ್ ಆಲ್ ತಿಳ್ಕೊಳ್ಬೇಕು ಅದನ್ನು. ಸೊ ಅದನ್ನು ನಾವು ವಿಟಮಿನ್ ಸಿ ತುಂಬ ಹೇರಳವಾಗಿದೆ, ನಮ್ಮ ಬ್ಲಡ್ ಕೊಲೆಸ್ಟ್ರಾಲ್ ಹಾಗೆ ಬ್ಲಡ್ ಶುಗರ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಸೊ ಇದನ್ನು ನಾವು ದಿನನಿತ್ಯ ನಮ್ಮ ಆಹಾರದಲ್ಲಿ ಬೆಳೆಸ್ಕೊತಾ ಬಂದರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ನ ಕಾಣಬಹುದು. ಸೊ ನೋಡಿ, ಇವಾಗ ನಾನು ಇದನ್ನು ನೆಲ್ಲಿಕಾಯಿನ ತೊಗೊಂಡು ಬಂದಿದ್ದೀನಿ. ಚೆನ್ನಾಗಿ ಇದನ್ನ ವಾಶ್ ಮಾಡ್ಕೊತಾ ಇದ್ದೀನಿ. ವಾಶ್ ಮಾಡ್ಕೊಂಡಾದ್ಮೇಲೆ ನೀವು ಚೆನ್ನಾಗಿ ಇದನ್ನು ನೀವು ವೈಪ್ ಮಾಡಿಕೊಂಡು ತುಂಬಾ ನೀವು ಚೆನ್ನಾಗಿ ಒಣಗಿಸ್ಕೋಬೇಕು ಆ ಕಾಯಿಗಳನ್ನ. ಅಕಸ್ಮಾತ್ ನೀವು ನೀರಿನ ಅಂಶ ಹಾಗೆ ಬಿಟ್ಟರೆ ಉಪ್ಪಿನಕಾಯಿ ಕಂಪ್ಲೀಟ್ಲಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಚೆನ್ನಾಗಿ ಇದನ್ನು ವಾಶ್ ಮಾಡಿಕೊಂಡು ಚೆನ್ನಾಗಿ ನೀವು ಒಣಗಿಸ್ಕೋಬೇಕು. ಒಣಸ್ಕೊಂಡಿದ್ದು ಆದಮೇಲೆ ಈ ಥರ ನೀವು 4 ಬದಿಯಿಂದ ನೀವು ಈ ಥರ 4 ಹೋಳುಗಳನ್ನು ನೀಟಾಗಿ ಮಾಡ್ಕೋಬೇಕು. ಸೊ ನೀವು ಈ ಥರ ಉದ್ದುದ್ದ ಹೋಳಾದರೂ ಮಾಡ್ಕೋಬೋದು, ನೀವು ಅಡ್ಡಡ್ಡಾಗಿ ಸ್ಮಾಲ್ ಪೀಸಸ್ ಆದರೂ ಮಾಡ್ಕೋಬೋದು. ಇದನ್ನು ನೀವು ನಿಮ್ಮ ಮಕ್ಕಳಿಗೂ ಕೂಡ ಇದನ್ನ ಕೊಡ್ಕೊತಾ ಬಂದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಮಕ್ಕಳಿಗೂ ಕೂಡ ವಿಟಮಿನ್ ಸಿ ತುಂಬಾ ಚೆನ್ನಾಗಿ ಇಮ್ಯುನಿಟಿ ಪವರ್ ಕೊಡುತ್ತೆ. ನಮಗೆ ಆರೋಗ್ಯದ ದೃಷ್ಟಿಯಿಂದ ನೋಡಿದ್ರೆ ಮಕ್ಕಳಿಗೂ ತುಂಬ ಒಳ್ಳೆಯದು. ಸೊ ಇದನ್ನು ನೀವು ಚಪಾತಿ ಜೊತೆಗೆ ಅಥವಾ ನೀವು ಕರ್ಡ್ ರೈಸ್ ಜೊತೆಗೆ ಅಥವಾ ಮೊಸರನ್ನ ಜೊತೆಗೆ ತಿಂದರೆ ತುಂಬಾ ಬೆಸ್ಟ್ ಕಾಂಬಿನೇಷನ್. ಸೊ ಮಕ್ಕಳು ಹಾಗೆ ನೀವು ಜ್ಯೂಸ್ ಕೊಟ್ಟರೆ ಕುಡಿಯೋದಿಲ್ಲ. ಸೊ ಹಾಗಾಗಿ ಈ ಥರ ನೀವು ಆಲ್ಟರ್ನೇಟಿವ್ ಆಗಿ ಅವ್ರಿಗೆ ಮಾಡಿಕೊಟ್ಟು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ದೊಡ್ಡವರಾದ ನಾವು ಬೇಕಾದರೆ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ತಿನ್ಬೋದು, ಅಥವಾ ಸ್ಯಾಲೆಡ್ಸಲ್ಲಿ ಕೂಡ ಆ ಥರನೇ ಮಾಡ್ಕೊಂಡು ತಿನ್ಬೋದು. ಸೊ ನೋಡಿ, ಇವಾಗ ನಾನು ಒಂದು ಬಾಂಡೆಯಲ್ಲಿ 1 ಅಥವಾ 1.5 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಎಣ್ಣೆ ನೀವು ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೋಡಿ, ನಾನು 1 ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೀನಿ, ಅಷ್ಟೇ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನಾನು ಎಣ್ಣೆ ಕಾದಿದ್ದೋ ಇಲ್ಲೋ ನೋಡೋಕ್ಕೋಸ್ಕರ ಒಂದು 2 ರಿಂದ 3 ಸಾಸಿವೆ ಕಾಳು ಹಾಕ್ಕೊಂಡಿದ್ದೀನಿ. ಅದು ಚಟ್ಪಟ ಅಂದಮೇಲೆ ನಾನು ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಹಿಂಗೆ ಹಾಕ್ಕೊಂಡಾದ್ಮೇಲೆ ನಾನು ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ಸೊ ಈ ಎಣ್ಣೆನ ನಾವು ಇದೇನು ಒಗ್ಗರಣೆ ಇದು ಹಾಕಿದ್ದೀವಲ್ಲ, ಇದನ್ನ ಸ್ವಲ್ಪ ನಾವು 10 ರಿಂದ 15 ನಿಮಿಷ ಆರಕ್ಕೆ ಬಿಡಬೇಕು. ಯಾಕೆ ಅಂದರೆ ನಾವು ಮುಂದೆ ಹಾಕೋ ಇಂಗ್ರೀಡಿಯೆಂಟ್ಸ್ ಸೀದ್ ಹೋಗಬಾರ್ದು ಅಂತ. ಸೊ ಅದಕ್ಕೆ ನಾನು ಆರಿಸ್ಕೊಂಡಿದ್ದು ಆದಮೇಲೆ ಅದು ತಣ್ಣಗಾಗಬೇಕು. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಸ್ವಲ್ಪ ಸಾಸಿವೆ ಪುಡಿ, ಒಂದು ಸ್ವಲ್ಪ ಅಚ್ಚದ ಖಾರದ ಪುಡಿ, ಒಂದು ಸ್ವಲ್ಪ ನಾನು ಉಪ್ಪು ಹಾಕ್ಕೊತಾ ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ನೀವು ಜಾಸ್ತಿ ಹಾಕ್ಕೋಬೋದು. ಸೊ ನಾನು ಮೀಡಿಯಮ್ ಖಾರ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸಕ್ಕರೆ, ಅರ್ಧ ಸ್ಪೂನಷ್ಟು ಸಕ್ಕರೆ, ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದಾದಮೇಲೆ ನಾವೇನು ಒಗ್ಗರಣೆ ಹಾಕ್ಕೊಂಡಿದ್ದೀವೋ ಅದನ್ನು ತಣ್ಣಗಾಗಕ್ಕೆ ಬಿಡಬೇಕು. ಆದಮೇಲೆ ನಾವು ಈ ನೆಲ್ಲಿಕಾಯಿನ ಏನು ಹೋಳುಗಳು ಮಾಡ್ಕೊಂಡಿದ್ದೀವಲ್ಲ, ಇದನ್ನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಬಿಡಬೇಕು. ಸೊ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ಒಂದು ಅರ್ಧ ಗಂಟೆ ಬಿಟ್ಟ ಆದಮೇಲೆ ನೀವು ಈ ಥರ ಒಂದು 8 ಕಂಟೈನರ್ಸಲ್ಲಿ ಅಥವಾ ಭರಣಿ ಅಂತ ನಮಗೆ ಏನು ಸಿಗುತ್ತೆ ಆ ಥರಲ್ಲಿ ಹಾಕ್ಕೊಂಡು ನೀವು ತುಂಬ ದಿವಸ ಇದನ್ನ ಸ್ಟೋರ್ ಮಾಡಿ ಇಡ್ಬೋದು. ಇದನ್ನ ನೀವು ಬೇಕಾದರೆ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಇಡ್ಬೋದು. ಸೊ ಮಕ್ಕಳಿಗೆ ನೀವು ದಿನ ಅವ್ರಿಗೆ ಊಟದಲ್ಲಿ ಕೊಟ್ಟರೆ ತುಂಬಾ ಒಳ್ಳೆಯದು. ಸೊ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು? ನಿಮ್ಗೆ ಇಷ್ಟ ಆದರೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಮುಂದೆ ಈ ಥರ ರೆಸಿಪೀಸ್ ತೊಗೊಂಡು ಬರ್ತಾ ಇರ್ತೀನಿ. ಅಂಟಿಲ್ ದೆನ್, ಥ್ಯಾಂಕ್ ಯು.